ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಹಾಂ ಬೇಬಿ, ನಾ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ. ನೀ ಶಿಫ್ಟ್ ಮುಗಿಸ್ಕೊಂಡು ಕಾಲ್ ಮಾಡು. ಲವ್ ಬೇಗ ಬಾರ ಲವ್. ಬಂದೇ ಇರೋ. ಮಚ್ಚ, ಸ್ಯಾಟರ್ಡೇ 4 ಗಂಟೆ ಮೇಲೆ ಆಫೀಸಲ್ಲಿ ಇರಬೇಡ ಅಂತ ಹೆಸರು ಹೇಳೋದು ನಿನಗೆ. ನಿನ್ನ ಡೌನ ಯಾರೂ ಕರೆಕ್ಟ್ ಮಾಡಲ್ಲ, ತಲೆಗೆಡ್ಸ್ಕೊಬೇಡ ಬಾ. ಆಯ್ತು ನಡೆಯಲ್ಲ. ಹೆಂಗೋ ಮಚ್ಚ, ಒಂದೇ ಹುಡುಗಿ 7-8 ವರ್ಷದಿಂದ ಲವ್ ಮಾಡ್ತಿದ್ಯಾ. ಹುಷಾರಾಗಿ ನಿನ್ನ ಜೊತೆನೇ ಕೆಲ್ಸಕ್ಕೆ ಸೇರಿಸ್ಕೊಂಬಿಟ್ಟೆ ಅಲ್ವಾ. ನೀನು ಕರ್ಕೊಬಂದು ಸೇರಿಸೋ ನಿನ್ನ ಡೌನ. ಸುಮ್ಮನೆ ಇರೋ ಮಚ್ಚ, ಬೇಡ. ಈಗ ಕರ್ಕೊಂಬಂದರೆ ಜೆನಿಫರ್ನ ನೋಡೋಕ್ಕಾಗಲ್ಲ. ಗಾಡಿ ಪಾರ್ಕ್ ಮಾಡಿ ಬರ್ತೀನಿ, ಆರ್ಡ್ರ್ ಮಾಡಿರು, ಗೊತ್ತಲ್ಲ ಬ್ರ್ಯಾಂಡು. ಹಾಂ, ಜಸ್ಟ್ ಆಫೀಸ್ ಮುಗೀತು, ಈಗ ರೂಮ್ ಹತ್ರ ಬಂದೆ. ಸ್ನಾನ ಮಾಡ್ಕೊಂಡು ಹೋಗ್ತೇನೆ ದೇವಸ್ಥಾನಕ್ಕೆ. ಹಾಂ ಹಾಂ, ಓಕೆ. ಲವ್ ಮಚ್ಚ, ಏನೋ ಇಷ್ಟು ಬೇಗ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ಯಾ. ಸೂಪರ್ ಕಣ ನಿನ್ನ ಲವ್. ನೀನೇನೋ ಯಾವಾಗಲೂ ವಟ ವಟ ಅಂತ ಇರ್ತೀಯ. ಕುತ್ಕೊಳ್ಳೋ ಸುಮ್ಮನೆ ಲವ್. ವಟ ವಟ 2 ರೌಂಡ್ ಹೋಗ್ಲಿ, ಅವಾಗ ಗೊತ್ತಾಯ್ತದೆ ಯಾರು ವಟ ವಟ ಅಂತ. ಮಜಾ, ಈ 9 to 5 ಆಫೀಸು, ಫ್ಯಾಮಿಲಿ, ಲೋನ್ಸು, ಗರ್ಲ್ ಫ್ರೆಂಡು, ಇದೆಲ್ಲ ಒಂಥರ ಮಚ್ಚ. ನಮಗೆ ಫ್ರೀಡಮ್ ಇಲ್ದಿರೋ ಥರನೇ ಫೀಲ್ ಆಗುತ್ತೆ. ಇಷ್ಟಪಟ್ಟು ಏನಾದರೂ ಮಾಡಬೇಕು ಅಂದರೆ 100 ಸಲ ಯೋಚನೆ ಮಾಡಿ ಸಾಯಬೇಕು. ಸುಮ್ಮನೆ ಇರು ಮಚ್ಚ, ವಟ ವಟ ಅನ್ಬೇಡ. ನಿನಗೇನು ಪ್ರಾಬ್ಲಮ್ಸೇ ಇಲ್ವೇನೋ? ಯಾವಾಗ ನೋಡಿದ್ರೆ ಹ್ಯಾಪಿಯಾಗೇ ಇರ್ತೀಯ. ಯಾಕಿಲ್ಲ, ತುಂಬ ಐತೆ. ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರ್ತದೆ. ಆ ಸೊಲ್ಯೂಷನ್ ಹುಡುಕ್ತೀನಿ ನಾನು. ಇವಾಗ ಫ್ರೀಯಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳ್ಕೊಂಡು ಬುದ್ಧಿ ಕಲ್ತ್ಕೋ, ಸರಿನಾ? ಟೆಲ್. ನಿನ್ನ ಬ್ಯಾಂಕ್ ಅಕೌಂಟಲ್ಲಿ 10,000 ರೂಪಾಯಿ ಇರುತ್ತೆ. ನಿನಗೆ ಗೊತ್ತಿಲ್ಲದೆ 100 ರೂಪಾಯಿ ಕಟ್ಟಾಯಿತು. ಇನ್ನು ಬ್ಯಾಲೆನ್ಸ್ 9,900 ರೂಪಾಯಿ ಇರುತ್ತೆ. ಈಗ ಆ 100 ರೂಪಾಯಿ ಹೋಯ್ತು ಅಂತ ಮಿಕ್ಕಿರೋ ನೀನು 9,900 ರೂಪಾಯಿನ ಬೇಡ ಅಂತ ಬಿಟ್ಬಿಡ್ತೀಯಾ? ಇಲ್ಲ ತಾನೇ? ಅದೇ ರೀತಿ ಪ್ರಾಬ್ಲಮ್ಸ್ ಆ 100 ರೂಪಾಯಿ ಥರ ನಿನ್ನ ಜೊತೆ ಇವತ್ತು ಇರುತ್ತೆ, ನಾಳೆ ಇರಲ್ಲ. ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ನೀನು 9,900 ರೂಪಾಯಿ ಅನ್ನೋ ಲೈಫ್ನ ಎಂಜಾಯ್ ಮಾಡು ಅಷ್ಟೇ. ವಾವ್ ಮಚ್ಚ, ಏನು ಹೇಳಿದ್ ನೀನು ಲವ್. ಇನ್ನೊಂದ್ಸರಿ ಹೇಳೋಕ್ಕಾಗಲ್ಲ ಕಣೋ, ಸುಮ್ಮನೆ ಕೂತ್ಕೊಳ್ಳೋ, ಟಯರ್ಡಾಗೋಯ್ತು. ಬಾಸ್ ಮಚ್ಚ, ಕುಡ್ದಾಗ ಏನೋ ಒಂಥರ ಕಣೋ, ಟೆನ್ಷನ್ ಇರಲ್ಲ, ಯಾರಿಗೂ ಎದುರಿಸಿ ಏನೇ ಇಲ್ಲ.
ಯಾರಾದರೂ ಜಸ್ಟ್ ನೋಡಿದ್ರೆ ಸಾಕು ಹೊಡಿಬೇಕು ಅನಿಸುತ್ತೆ. ಆ ಟೈಮಲ್ಲಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇರ್ತೀವಲ್ವಾ. ಸ್ವಲ್ಪ ಜನ ಅವರೇ ಕುಡ್ದಾಗ ಲೈಫ್ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ, ಏನು ಬೇಕಂದ್ರೂ ಮಾಡ್ತಾರೆ. ತಪ್ಪು ಮಾಡಿ ಸಿಗಾಕೊಂಡ್ಬಿಟ್ರೆ ಸಾಕು, ಆವಾಗ ಅವ್ರ ಕಣ್ಮುಂದೆ ಫ್ಯಾಮಿಲಿ, ಆಫೀಸು, ಲೋನ್ಸು, ಗರ್ಲ್ಫ್ರೆಂಡು ಎಲ್ಲ ಬಂದು ಹೋಗುತ್ತೆ. ಓಯ್, ನನಗೆ ಯಾಕೋ ಹೇಳ್ತಿದ್ಯಾ? ನಾನು ಆ ಥರ ಅಲ್ಲಪ್ಪ. ಯಾವನಿಗಾದರೂ ನಶೆಯಲ್ಲಿ ಕೊಲೆ ಮಾಡಿದ್ರು ಯಾವನಿಗೂ ಹೆದರಲ್ಲ. ಅದೇನಾಗುತ್ತೋ ಆಗಲಿ, ಯಾವನು ಬಂದು ನನ್ನ ಹತ್ರ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ನಾವು ಗೊತ್ತಲ್ಲ, ಕರೆಸ್ಲಾ ನಮ್ಮ ಹುಡುಗರನ್ನ ಇವಾಗಲೇ. ಯಾವ ಹುಡುಗರು ಹೆಲ್ಪ್ ಮಾಡಲ್ಲ ಮಚ್ಚ. ಈ ಥರ ಪ್ರಾಬ್ಲಮ್ ಅಂತ ಗೊತ್ತಾಗಿದ್ದ ತಕ್ಷಣ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಹೊರತು ಯಾವನೂ ಬರಲ್ಲ. ಈ ಥರ ನಿನಗೆ ನೀನೇ ಬಿಲ್ಡಪ್ ಕೊಡೋಣ ನಿಲ್ಲಿಸು ಫಸ್ಟು, ಓಕೆನಾ? ಹೌದಾ? ಹಾಗಾದರೆ ನಾನು ಗಂಡುನಾ? ಸರಿ ಕಣ, ಕುಡ್ದಿದ್ದು ಮುಗೀತಾ. ಇವಾಗ ಇಲ್ಲಿಂದ ಆಚೆ ಹೋಗೋಣ. ನಾವು ಹೋಗೋ ದಾರಿಯಲ್ಲಿ ಯಾವನಾದರೂ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಮಾಡಲಿ, ನಾನು ಏನು ಮಾಡ್ತೀನಿ ನೋಡು. ಲವ್ ಬಿಲ್ ಪೇ ಮಾಡಿ ಬಾ, ಗಾಡಿ ಎತ್ಕೊಂಡು ಬರ್ತೀನಿ. ಹೋಗ. ಕಾಮನ ಬಿಲ್ಲಿನಲಿ ಕಾಣದ ಕಾಂತಿಯನು ಚಿನ್ನಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ. ಪ್ರೇಮದ ಸೀಮೆಯ ಲವ್ ಏನೋ ಮಚ್ಚ? ಇಲ್ಲ ಮಚ್ಚ, ನನ್ನ ಪಾಡಿಗೆ ನಾನು ಬರ್ತಿದ್ರೆ ಕಾಲ್ನಡ್ಡ ಆಗ್ತಾವನೆ. ಹಾಂ, ಕೆಳಗಡೆ ಬಿಡಿಸೋಕೆ ಯಾರ ಹತ್ರ? ನಮ್ಮ ಹತ್ರನೇನಾ? ಲವ್ ಬಾರೋ ಮಚ್ಚ. ಮಚ್ಚ ನೀನು ಹೊಡೆದಲ್ಲ, ಅವ್ನು ಸತ್ತೋದು ನಿಂತೆ ಕಣೋ. ಲವ್, ಹೊಡೆದ್ರೆ ಸಾಯಿದೆ ಇನ್ನೇನು. ಫೋನ್ ಕಟ್ ಮಾಡೋ. ಲವ್ ಲವ್ ಲವ್, ನಿಜಾನ ನೀನು ಹೇಳಿದ್ದು? ಸತ್ತೋದ್ನಾ? ಹ್ಞೂ ಕಣೋ, ಅದು ಒಂದು ದೊಡ್ಡ ರೌಡಿ ಅಂತೆ. ಅವ್ರ ಕಡೆಯವ್ರನ್ನ ಹುಡುಕ್ತಿರ್ಬೋದು. ರೂಮಿಂದ ಆಚೆ ಬರಬೇಡ, ಹುಷಾರಾಗಿರು. ಅದು ಅಲ್ಲದೆ ಪೊಲೀಸವ್ರಿಗೆ ಬೇರೆ ಇನ್ಫಾರ್ಮೇಷನ್ ಹೋಗಿದೆ. ಲೋ ಉದಯ್, ನಾನು ಮತ್ತು ನಿಕ್ಕಿ ಬಾರ್ಗೆ ಹೋಗಿದ್ದೆ ಕಣೋ. ಅಲ್ಲೊಂದು ಸಣ್ಣ ಗಲಾಟೆ. ಒಬ್ಬನ ಬಾಟ್ಲಲ್ಲಿ ಹೊಡೆದ್ಬಿಟ್ಟೆ. ಅವ್ನು ನೋಡಿದ್ರೆ ಸತ್ತೋದಂತೆ. ನಾನು ಬೇಕು ಅಂತ ಮಾಡಿಲ್ಲ, ನಶೆಯಲ್ಲಿ ಗೊತ್ತಿಲ್ಲದೆ ಮಾಡಿಬಿಟ್ಟೆ. ಆದರೆ ಈಗ ಅವ್ನ ಹುಡುಗರು ಹುಡುಕ್ತಾವ್ರಂತೆ. ಇನ್ನೊಂದು ಕಡೆ ಪೊಲೀಸ್ ಅವ್ರು ಹುಡುಕ್ತಾವ್ರೆ. ನಿಮ್ಮ ಅಂಕಲ್ ಪೊಲಿಟಿಷಿಯನ್ ತಾನೆ, ಏನಾದರೂ ಒಂದು ಹೆಲ್ಪ್ ಮಾಡೋ ಪ್ಲೀಸ್ ಕಣೋ.
ನನಗೆ ತುಂಬ ಭಯ ಆಗ್ತಿದೆ. ನಶೆಲಿದ್ದಾಗ ಏನು ಗೊತ್ತಾಗಲಿಲ್ಲ, ಆದರೆ ಈಗ ತುಂಬ ಭಯ ಆಗ್ತಿದೆ. ಕಾಲ್ ಮಾಡ್ತೀನಿ ಮತ್ತೆ. ಸ್ಪಾಟ್ಗೆ ಹೋಗಿ ಫುಟೇಜ್ ಕಲೆಕ್ಟ್ ಮಾಡ್ಕೊಂಡು ಫೋನ್ ಮಾಡಿರಿ. ಮಗನ್ನ ಬೆಳಿಗ್ಗೆ ಎಷ್ಟೊಲ್ಲಿ ಕೊಚ್ಚಾಕಬೇಕು. The subscriber is currently switched off. Please try after some time. The subscriber is currently switched off. Please try after some time. ಯಾವ ಹೆಲ್ಪ್ ಮಾಡಲ್ಲ ಮಚ್ಚ. ನಾವು ಇದರ ಪ್ರಾಬ್ಲಮ್ ಮಚ್ಚ ಇದರ ಪ್ರಾಬ್ಲಮ್ ಬರಲ್ಲ. ಅಷ್ಟೇ ಅಲ್ವೇನೋ ಮಚ್ಚ, ಲೈಫು ಮುಗೀತೀನು. ಮಚ್ಚಿ, ಏನೋ ಆಗಿದ್ದಾಗೋಯ್ತು. ಇವಾಗ ಯೋಚನೆ ಮಾಡಿ ಏನೂ ಪ್ರಯೋಜನ ಇಲ್ಲ. ನಾನೊಂದು ಹೇಳ್ತೀನಿ ಕೇಳು. ನೀನು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಸರೆಂಡರ್ ಆಗು. ರೌಡಿ ಕಡೆಯವ್ರ ಕೈಗೆ ಸಿಕ್ಕಿದ್ರೆ ನಿಜನೇನೋ ಉಳಿಸಲ್ಲ. ಐ ಮಿಸ್ ಯು ಮಚ್ಚ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮ ನನಗೆ ಕೇಳಿದ್ರು, ನೀನು ದೊಡ್ಡವನಾಗಿ ಏನಾಗ್ತೀಯಾ ಅಂತ. ನಾನು ಪೊಲೀಸ್ ಆಗಿ ಎಲ್ಲ ರೌಡಿಗಳನ್ನ ಹಿಡಿದು ಒಳಗಡೆ ಹಾಕ್ತೀನಿ ಅಂತ ಹೇಳಿದ್ದೆ. ಅದು ನನಗೆ ಜ್ಞಾಪನ ಬರ್ತಿದೆ.